ಎಲ್ರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಪೂರ್ತಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಇವತ್ತು ದೊಡ್ಡ ಟ್ವಿಸ್ಟೇ ಬರ್ತಾ ಇದೆ. ಏನು ಅಂತ ಹೇಳಿ ನೀವು ತಿಳ್ಕೊಳ್ಬೇಕು ಅಂದರೆ ಈ ವಿಡಿಯೋ ಪೂರ್ತಿ ವಾಚ್ ಮಾಡಬೇಕು. ಫಸ್ಟು ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಈ ಕಡೆ ಹೇಗಾದರೂ ಮಾಡಿ ಹೋಟ್ಲು ಶುರು ಮಾಡಬೇಕು ಅಂತ ಹೇಳಿ ಭಾಗ್ಯ ನಿರ್ಧರಿಸ್ತಾಳೆ. ಹಾಗೆ ಕನ್ನಿಕಾ ಅಂತೂ ಪೂಜಾ ಕೆಲಸಕ್ಕೆ ಬಂದಿದ್ದಾಳೆ ಅನ್ನೋದು ನೋಡಿ ತುಂಬ ಕೋಪದಿಂದ ಇರ್ತಾಳೆ. ಈ ಕಡೆ ಪೂಜೆ ಆಫೀಸ್ನಲ್ಲಿ ಇರಬೇಕಾದ್ರೆ ಅವ್ರ ಅಪ್ಪನ ಬೈಕೊತಾ ಇರ್ತಾಳೆ. ಈ ಅಪ್ಪನಿಗೆ ಬುದ್ಧಿನೇ ಇಲ್ಲ, ಹೋಗಿ ಹೋಗಿ ಪೂಜೆ ನೆಮ್ಮದಿ ಮಾಡಿದ್ದಾರಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ, ಅಯ್ಯೋ ಈ ಶ್ರೇಷ್ಠ ಬೇರೆ ಇಲ್ಲೇ ಇದ್ದಾಳಲ್ವ, ಇವಳು ನೋಡಿಬಿಟ್ರೆ ಅಷ್ಟೇ ಕತೆ. ಫಸ್ಟು ಇವಳಿಗೆ ಶ್ರೇಷ್ಠನಿಗೆ ಫೋನ್ ಮಾಡಿ ಹೊರಗಡೆ ಹೋಗು ಅಂತ ಹೇಳಬೇಕು ಅಂತ ಹೇಳಿ ಶ್ರೇಷ್ಠನಿಗೆ ಫೋನ್ ಮಾಡ್ತಾಳೆ. ಈ ಕಡೆ ಶ್ರೇಷ್ಠ ಬಂದು ಒಬ್ಬಳ ಹತ್ರ ಮಾತಾಡಿಕೊಂಡು ಕೂತಿರ್ತಾಳೆ. ಅಷ್ಟೊತ್ತಿಗೆ ಎಷ್ಟು ಫೋನ್ ಮಾಡಿದ್ರೂ ಕನ್ನಿಕಾ ಅವಳು ಸೈಲೆಂಟಲ್ಲಿಟ್ಟಿರೋದ್ರಿಂದ ನೋಡೋದೇ ಇಲ್ಲ. ಕೊನೆಗೆ ಅಲ್ಲಿ ಕೆಲಸ ಮಾಡೋಳಿಗೆ ಫೋನ್ ಮಾಡಿಬಿಟ್ಟು ಶ್ರೇಷ್ಠ ಅಲ್ಲಿದ್ದಾಳ ಅಂತ ಹೇಳಿದಾಗ, ಹೌದು ಮೇಡಮ್ ಇಲ್ಲೇ ಇದ್ದಾರೆ ಅಂತ ಅಂದಾಗ, ಫೋನ್ ಕೊಡು ಅಂತ ಹೇಳ್ತಾಳೆ. ಫೋನ್ ಕೊಟ್ಟು ಹೇಳು ಕನಿಕಾ ಅಂದಾಗ, ನೋಡು ನೀನು ಈಗಲೇ ಹೊರಡು ಅಂತ ಹೇಳಿದಾಗ, ಏನು ಈಗಲೇ ಹೊರಡಬೇಕಾ, ಯಾಕೆ ಏನಾಯಿತು ಅಂತ ಹೇಳಿ ಕೇಳಿದ್ದಕ್ಕೆ ಪೂಜಾ ಬರ್ತಾ ಇದ್ದಾಳೆ. ನಮ್ಮಪ್ಪ ಅವಳನ್ನೇ ಎಮ್ ಡಿ ಮಾಡಿದ್ದಾರೆ ಅಂದ ತಕ್ಷಣ ಈ ಕಡೆ ತುಂಬ ಕೋಪ ಬರುತ್ತೆ. ಶ್ರೇಷ್ಠನಿಗೆ ಏನು ಹೇಳ್ತಾ ಇದೆಯಾ, ನಾನು ತಾನೇ ಇನ್ಮೇಲೆ ನಿನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದೆ ತಾನೇ ಅಂತ ಹೇಳಿದಾಗ, ನೋಡು ಈಗ ಅವೆಲ್ಲ ಮಾತಬೇಡ ಸುಮ್ಮನೆ ಹೊರಡು ಅಂತ ಹೇಳಿದಾಗ, ಈ ಕಡೆ ಶ್ರೇಷ್ಠ ಕೋಪದಿಂದ ಹೋಗಬೇಕು ಅಂದಾಗ ಅವ್ಳು ಕೇಳ್ತಾರೆ, ಯಾಕೆ ಮೇಡಮ್ ಏನಾಯಿತು ಅಂದಾಗ, ಏನಿಲ್ಲ ಯಾರೋ ಬರ್ತಾರಂತೆ ನಾನು ಹೊರಟೋಗ್ಬೇಕಂತೆ ಅಂತ ಹೇಳಿ ಕೂಗಾಡ್ಕೊಂಡೇ ಹೋಗ್ತಾಳೆ. ಇವಳು ಹೋಗೋಷ್ಟೊತ್ತಿಗೆ ಪೂಜಾ ಆ ಕಡೆಯಿಂದ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಟು ಇಲ್ಲಿ ಬಂದು ನೀವು ಯಾರು ಮೇಡಮ್ ಗೊತ್ತಾಗಲಿಲ್ವಲ್ಲ ಅಂತ ಹೇಳಿದಾಗ, ನಾನು ಪೂಜಾ ಅಂತ ಹೇಳಿ, ನಾನು ಕಾಮತ್ ಅವರ ಸೊಸೆ, ಇನ್ಮೇಲೆ ನಾನೇ ಎಮ್ ಡಿ ಇಲ್ಲಿಗೆ ಅಂತ ಹೇಳಿದಾಗ, ಏನು ನೀವು ಎಮ್ ಡಿ, ಹಾಗಾದರೆ ಕನ್ನಿಕಾ ಮೇಡಮ್ ಒಬ್ರನ್ನ ಕಳಿಸಿದ್ರಲ್ಲ ಅವರಲ್ವ ಎಮ್ ಡಿ ಅಂತ ಹೇಳಿದಾಗ, ಈ ಕಡೆ ಪೂಜೆನಿಗೆ ಗೊಂದಲ ಆಗುತ್ತೆ, ಏನೋ ಬೇರೆಯವ್ರನ್ನ ಕಳಿಸಿದ್ರ ಅಂತ ಹೇಳಿ. ಆಮೇಲೆ ಈ ಕಡೆ ಇನ್ನೊಂದು ಕಡೆ ಆದಿ ಭಾಗ್ಯನಿಗೆ ಸರ್ಪ್ರೈಸ್ ಕೊಡ್ತಾನೆ. ಏನು ಅಂದರೆ ಕೈ ತುತ್ತು ಕಿಚನ್ ಅನ್ನೋದನ್ನು ದೊಡ್ಡದಾಗಿ ಮಾಡಿಸಿರ್ತಾನೆ. ಹಾಗೆ ಒಳಗಡೆ ಎಲ್ಲ ರೆಡಿನೂ ಆಗಿರುತ್ತೆ. ಇದನ್ನು ನೋಡಿ ಭಾಗ್ಯ ಅವರಿಗೆ ಮನೆಯವರಿಗೆ ಎಲ್ಲ ತುಂಬ ಖುಷಿಯಾಗತ್ತೆ. ಆದಿ ಎಷ್ಟು ಚೆನ್ನಾಗಿ ಮಾಡಿದೆಯಲ್ಲ ಅಂತ ಹೇಳಿ ಈ ಕಡೆ ಕುಸುಮ ಅವ್ರು ಹೇಳಿದಾಗ, ಹೌದು ನಮ್ಮ ಹೊಸ ಜೀವನ ಇದರಲ್ಲೇ ಪ್ರಾರಂಭ ಆಗಲಿ ಅನ್ನೋದು ಆಸೆ ಭಾಗ್ಯ, ನೀವು ಅಂದ್ಕೊಂಡಂಗೆ ಎಲ್ಲ ನಡೀತಾ ಇದೆಯಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮಕ್ಕಳಿಬ್ರು ಓಡಿ ಬರ್ತಾರೆ. ಮಕ್ಕಳು ಓಡಿ ಬಂದ ತಕ್ಷಣ, ವಾವ್ ಎಷ್ಟು ಚೆನ್ನಾಗಿದೆಯಮ್ಮ, ಇದೆಲ್ಲ ಯಾರ್ದಮ್ಮ ಪ್ಲ್ಯಾನು ಅಂತ ಹೇಳಿದಾಗ, ಇನ್ಯಾರ್ದಪ್ಪ ನಿಮ್ಮ ಆದಿ ಅಂಕಲ್ಲೇ ಎಲ್ಲ ಮಾಡಿರೋದು ಅಂತ ಹೇಳಿ ಹೇಳ್ತಾರೆ. ಅಷ್ಟೊತ್ತಿಗೆ ಬನ್ನಿ ಎಲ್ಲರೂ ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿ ಆದಿ ಮನೆಯವ್ರನ್ನೆಲ್ಲ ನಿಲ್ಲಿಸಿ ಅವಳು ಫೋಟೋ ತೆಗಿತಾನೆ. ಹಾಗೆ ಫ್ರೆಂಡು ನೀನು ಬಾ ನಾನು ನಿಂದು ಫೋಟೋ ತೆಗಿತೀನಿ ಅಂತ ಹೇಳಿ ನಿಂತ್ಕೊ ಅಂತ ಹೇಳಿದಾಗ, ಭಾಗ್ಯ ಒಂಚೂರು ದೂರ ಇದೇನು ಭಾಗ್ಯ ಅಷ್ಟು ದೂರ ನಿಂತಿದೆಯಾ ನೀನು ಇಷ್ಟು ದೂರ ನಿಂತರೆ ಹೆಂಗೆ ಫೋಟೋ ತೆಗೆಯೋದು ಹೇಳು, ಬಾ ಹತ್ರ ಬಾ ಅಂತ ಹೇಳಿ ಆದಿ ಪಕ್ಕ ನಿಲ್ಲಿಸ್ತಾರೆ, ಫೋಟೋ ತೆಗಿತಾರೆ. ಹಾಗೆ ಮನೆಯವರೆಲ್ಲ ತುಂಬ ಖುಷಿಯಾಗಿರ್ತಾರೆ. ಈ ಕಡೆ ತಾಂಡವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾನೆ. ಅಷ್ಟೊತ್ತಿಗೆ ಅವ್ರ ಫ್ರೆಂಡ್ ಬರ್ತಾನೆ. ಏನು ಇದ್ಯಾಕೋ ಹಿಂಗಿದೆಯಾ ತಾಂಡವ, ಏನಾಯಿತು ಅಂತ ಹೇಳಿದಾಗ, ಇನ್ನೇನೋ ಮಾಡೋದು, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಕಣೋ, ಕೈಯಲ್ಲಿ ಕೆಲಸ ಇಲ್ಲ, ಖರ್ಚಿಗೆ ದುಡ್ಡಿಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೋ ಅಂದಾಗ, ಅಲೋ ನಿನಗೇನೋ ಸ್ವಂತ ಮನೆ ಅಂತ ಹೇಳಿದೆ, ಇಬ್ಬರು ಹೆಂಡ್ತಿಯರು ಇರ್ತಾರೆ, ಇನ್ನೇನು ನಿನಗೆ ತೊಂದರೆ ಅಲ್ಲ, ಇಷ್ಟೆಲ್ಲ ಇದು ಮಾಡೋ ಬದಲು ಅವತ್ತು ಐಡಿಯಾ ಹೇಳಿದ್ಯಲ್ಲ ಅದೇ ಸರಿ ಇತ್ತು. ಹಾಗೆ ನೀನು ಆದಿಯವ್ರ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಿದ್ರೆ ದುಡ್ಡು ಬಂದಿರೋದಲ್ವಾ ಅಂದಾಗ, ಕಣೋ ನಾನು ಹಂಗೆ ಅಂದ್ಕೊಂಡೆ, ಕೇಸ್ ಸಹಿತ ಫೈಲ್ ಮಾಡಿದ್ದೆ, ಆದರೆ ನನ್ನ ಹೆಂಡ್ತಿ ಬೇಡ ಅಂತ ಹೇಳಿ ತಡೆದ್ಬಿಟ್ಲು ಅಂತ ಹೇಳಿದಾಗ, ಏನು ನಿನ್ನ ಹೆಂಡ್ತಿ ಬೇಡ ಅಂತ ಹೇಳಿಲ್ಲ, ಯಾರು ಭಾಗ್ಯನ ಅಂತ ಹೇಳಿದಾಗ, ಅಲ್ಲ ಕಣೋ ಶ್ರೇಷ್ಠ ಅಂತ ಹೇಳಬೇಕಾದ್ರೆ ಶ್ರೇಷ್ಠ ಒಳಗಡೆ ಬರ್ತಾಳೆ. ಒಳಗಡೆ ಬಂದು, ಇಲ್ಲ ನೀನು ಕೇಸ್ ಫೈಲ್ ಮಾಡು ಅಂತ ಹೇಳಿದಾಗ, ಇದೇನು ನೀನು ಹಿಂಗೆ ಹೇಳ್ತಾ ಇದೆಯಲ್ಲ ಅಂದಾಗ, ಹೌದು ಅವತ್ತು ನಾನೇ ಬೇಡ ಅಂತ ಅಂದೆ, ಈಗ ನಾನೇ ಒಪ್ಕೊತಾ ಇದ್ದೀನಿ ತಾನೆ ಅಂತ ಹೇಳಿ ಶ್ರೇಷ್ಠ ಈ ಕಡೆ ತಾಂಡವ್ಗೆ ಹೇಳ್ತಾಳೆ. ಹಾಗೆ ಇನ್ನೊಂದು ಕಡೆ ಧರ್ಮ ಅವರು ಹೇಳ್ತಾರೆ, ಹೇಗಿದ್ರು ಹೋಟ್ಲೆಲ್ಲ ಶುರುವಾಯ್ತಲ್ಲ, ಇದೇ ಖುಷಿಗೆ ಸ್ವೀಟ್ ಕೊಡಮ್ಮ ಭಾಗ್ಯ ಅಂದಾಗ, ಭಾಗ್ಯವ್ರಪ್ಪನೂ ಹೇಳ್ತಾರೆ, ಹೌದು ನೀನು ಸ್ವೀಟ್ ಯಾವಾಗ ಕೊಡ್ತೀಯಾ ಅಂತ ಹೇಳಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಭಾಗ್ಯ ಹೇಳ್ತಾರೆ, ಮಾವ ಹೋದ ತಿಂಗಳು ಶುಗರ್ ಟೆಸ್ಟ್ ಮಾಡಿಸಿದಾಗ ಯಾವ ಲೆವೆಲಲ್ಲಿತ್ತು ನಿಮ್ಮದು, ಮತ್ತು ಸ್ವೀಟ್ ಕೇಳ್ತಾ ಇದ್ದೀರಾ ನೀವು ಅಂತ. ಈ ಕಡೆ ಮನೆಯವರೆಲ್ಲ ಒಟ್ಟಿಗೆ ಸೇರಿ ತಿಂಡಿ ತಿಂತಾ ಇರ್ತಾರೆ.
ತಿಂಡಿ ತಿನ್ನಬೇಕಾದ್ರೆ ತನ್ವಿ ಫೋನ್ ನೋಡ್ತಾ ಇರ್ತಾಳೆ. ಆಗ ಅವ್ರ ಅಜ್ಜಿ ಸುನಂದ ಅವರು ಬೈತಾ ಇರ್ತಾರೆ, ತನ್ವಿ ಇದೇನು ತಿನ್ನೋ ಟೈಮಲ್ಲಿ ಮೊಬೈಲ್ ಇಟ್ಕೊಂಡಿದ್ಯಲ್ಲ ಅಂದಾಗ, ಅಜ್ಜಿ ನಾನೇನು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರಲಿಲ್ಲ, ಬಿಸ್ನೆಸ್ ರಿಲೇಟಿವ್ ವಿಡಿಯೋನೇ ನೋಡ್ತಾ ಇದ್ದೆ, ನೋಡಿ ಎಷ್ಟು ಶಾರ್ಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ, ಹಾಗೆ ಎಷ್ಟು ಆರ್ಡರ್ ಬಂದಿದೆ ಅಂತ ಹೇಳಿ ನೋಡ್ತಾ ಇದ್ದೆ ಅಂದಾಗ, ಏನೋ ಆರ್ಡರ್ ಬಂದಿದೆಯಾ ಕೊಡಿಲಿ ಅಂತ ಹೇಳಿ ಆದಿ ಮೊಬೈಲ್ ಇಸ್ಕೊತಾನೆ. ಆದಿ ಮೊಬೈಲ್ ಇಸ್ಕೊಂಡು ಓದ್ತಾ ಇರ್ತಾನೆ ಮೆಸೇಜ್ಗಳು. ತುಂಬ ಚೆನ್ನಾಗಿದೆ, ನಾವು ಒಂದು ಸತಿ ಟ್ರೈ ಮಾಡ್ತೀವಿ, ಹಾಗೆ ನಮಗೆ ಸ್ವಲ್ಪ ಆರ್ಡರ್ ಕೊಡೋದಿದೆ, ನೀವು ಮಾಡಿಕೊಡ್ತೀರಾ ಅಂತ ಹೇಳಿ. ಹಾಗೆ ಇನ್ನೊಂದು ಮೆಸೇಜ್ ಗಂಡ ಹೆಂಡ್ತಿ ಅಂದ ತಕ್ಷಣ ನಿಲ್ಲಿಸ್ಬಿಡ್ತಾನೆ. ಈ ಕಡೆ ಕುಸುಮ ಭಾಗ್ಯ ಅವರೆಲ್ಲ ಶಾಕಾಗಿ ನೋಡ್ತಾ ಇರ್ತಾರೆ. ಏನಾಯಿತು ಅಂದಾಗ, ಏನಿಲ್ಲ ಬಿಡಿ ಬಿಡಿ ಅಂದಾಗ, ಗುಂಡಣ್ಣ ಇಲ್ಲಿ ಕೊಡಿ ಅಂಕಲ್ ನಾನು ಓದ್ತೀನಿ ಅಂತ ಹೇಳಿ ಮೆಸೇಜನ್ನು ಓದ್ತಾನೆ. ಗಂಡ ಹೆಂಡ್ತಿ ಅಂದರೆ ಈಗಿರಬೇಕು, ಒಳ್ಳೆ ಕಪಲ್ಸು, ಆಲ್ ದ ಬೆಸ್ಟು ನಿಮ್ಮಿಬ್ಬರು ಜೋಡಿಗೆ ಅಂತ ಹೇಳಿ ಕಳಿಸಿರ್ತಾರೆ. ಈ ಕಡೆ ಕುಸುಮನಿಗಂತೂ ತುಂಬ ಖುಷಿ ಆಗುತ್ತೆ ಮೆಸೇಜನ್ನ ಕೇಳಿ. ಆಗ ಗುಂಡಣ್ಣ ಹೇಳ್ತಾಳೆ, ಅಂಕಲ್ ನೀವೇನು ಬೇಜಾರು ಮಾಡ್ಕೊಬೇಡಿ, ನಾನು ಮೆಸೇಜ್ ಹಾಕ್ತೀನಿ, ನಾವಿಬ್ಬರು ಗಂಡ ಹೆಂಡ್ತಿ ಅಲ್ಲ, ಒಳ್ಳೆ ಫ್ರೆಂಡ್ಸ್ ಅಂತ ಹೇಳಿ ಸರಿ ಅಂತ ಹೇಳಿ ಕತ್ತಲ್ಲರಿಸ್ತಾನೆ. ಸರಿ ಅಂತ ಹೇಳಿ ಮೆಸೇಜ್ ಹಾಕಿ ಡನ್ ಅಂಕಲ್ ಅಂದಾಗ, ಸರಿ ಕಣಪ್ಪ ಅಂತ ಹೇಳಿ ಸುಮ್ಮನಾಗ್ತಾನೆ. ಆದಿ ಇನ್ನೇನು ಮನೆಗೆ ಓಡ್ತಾ ಇರ್ತಾನೆ. ಅವನು ಹೊರಗಡೆ ಬಂದ ತಕ್ಷಣ ಈ ಕಡೆ ಕುಸುಮ ಅವರು ಬರ್ತಾರೆ. ಫ್ರೆಂಡು ನಿಂತ್ಕೋ ಅಂತ ಹೇಳಿದಾಗ, ಏನು ಹೇಳು ಗೆಳತಿ ಎಂದಾಗ, ಏನು ನೀನು ಹೊರಟ್ಬಿಟ್ಟಿಯಾ, ಕೆಲಸ ಎಲ್ಲ ಆಯಿತಾ, ನಾನು ಹೇಳಿದ ಕೆಲಸ ಏನು ಮಾಡಿದೆ, ನೀನು ಏನು ಯೋಚನೆ ಮಾಡಿದೆ ಅಂತ ಹೇಳಿದಾಗ, ಏನು ಕೆಲಸ ನಡೀತಾ ಇದೆಯಲ್ಲ ಅಂತ ಏನು ನಡೆಯೋದು, ಬರೋದು ಅದೇನೋ ಕೊಡೋದು ಡಿಲ್ವನ್ನೋ ಏನೋ ಕೊಡೋದು ಹೋಗೋದು, ಇದೇ ಆಯಿತು ನಿಂದು ಅಂತ ಹೇಳಿದಾಗ, ಇನ್ನೇನು ಗೆಳತಿ ಮಾಡೋದು, ನಾನು ಏನು ಹೇಳಿದ್ದೆ ನಿನಗೆ, ಭಾಗ್ಯನ ಹತ್ರ ನಿಮ್ಮ ಪ್ರೀತಿ ಹೇಳ್ಕೊ ಅಂತ ಹೇಳಿದ್ದೆ ತಾನೇ ಅಂತ ಹೇಳಿದಾಗ, ಆದರೆ ಅದು ಹೇಳೋಕ್ಕಾಗಲ್ಲ, ಭಯ ಆಗತ್ತಲ್ವ, ಹೇಗೆ ನನ್ನ ಪ್ರೀತಿನ ಹೇಳ್ಕೊಂಡ್ಲಿ ಅಂದ ತಕ್ಷಣ ಈ ಕಡೆ ಕುಸುಮ ನಗಕ್ಕೆ ಶುರು ಮಾಡ್ತಾರೆ. ಅಲ್ಲ ನೀನು ಯಾರು, ದೊಡ್ಡ ಕಂಪ್ನಿ CEO, ನಿನ್ನನ್ನು ನೋಡಿ ಎಲ್ಲರೂ ಹೆದ್ರುಕೊತಾರೆ, ಆದರೂ ನಿನ್ನ ಮನಸ್ಸಲ್ಲಿರೋ ಪ್ರೀತಿ ಹೇಳೋಕ್ಕೆ ಹೆದ್ರುಕೊತಾ ಇದೆಯಲ್ಲ ಅಂತ ಹೇಳಿ ಈ ಕಡೆ ಕುಸುಮ ಅವರು ಹೇಳ್ಬೇಕಾದ್ರೆ, ಗೆಳತಿ ಪ್ರೀತಿ ಬೇರೆ ಬಿಸ್ನೆಸ್ ಬೇರೆ, ಬಿಸ್ನೆಸ್ಸು ಹೇಗಾದರೂ ನಡೆಯುತ್ತೆ, ಆದರೆ ಪ್ರೀತಿ ಆ ರೀತಿ ಆಗಲ್ಲ. ಈ ಪ್ರೀತಿ ಮುಂದೆ ಎಂಥ ರಾಜನಾದರೂ ಸರಿ ತಲೆ ಬಾಗಲೇಬೇಕು, ಮಂಡಿ ಊರಲೇಬೇಕು ಅಂತ ಹೇಳಿದಾಗ, ಎಂಥ ಒಳ್ಳೆ ಮಾತಾಡಿದೆ ಆದಿ ನೀನು ಅಂತ ಹೇಳಿ ಕುಸುಮ ಅವರು ಈ ಕಡೆ ಹೇಳ್ತಾ ಇರ್ತಾರೆ. ಮದುವೆ ಆಗಬೇಕು, ಸೆಟಲ್ ಆಗಬೇಕು ಅನ್ನೋದು ನನ್ನ ಆಸೆ, ಅದಕ್ಕೆ ನೀನು ಇಷ್ಟ ಆದಿ, ನೋಡು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ, ಅದಕ್ಕೆ ನನ್ನ ಸೊಸೆನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿರೋದು. ಬರೀ ನಾವು ಅಂದ್ಕೊಂಡ್ರೆ ಆಗಲ್ಲ, ಅವ್ರ ಮನಸ್ಸಲ್ಲೂ ಏನಿದೆ ಅಂತ ಹೇಳಿ ಗೊತ್ತಾಗಬೇಕು ತಾನೇ ಅಂತ ಹೇಳಿ ಆದಿ ಕೇಳಿದ್ದಕ್ಕೆ ಅದಕ್ಕೆ ಹೇಳ್ತಾಳೆ ಕುಸುಮ, ಅದಕ್ಕೆ ನಾನು ಹೇಳ್ತಾ ಇರೋದು ಗೆಳೆಯ, ಫ್ರೆಂಡು, ನಿನ್ನ ಮನಸ್ಸಲ್ಲಿ ಇರೋದು ಹೇಳಿದ್ರೆ ತಾನೇ ಭಾಗ್ಯ ನಿನಗೆ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗೋದು. ಅಲ್ಲ ಫ್ರೆಂಡು, ನೀನು ಹೀಗೆ ಯೋಚನೆ ಮಾಡ್ತಾಯಿದ್ರೆ ಆಗತ್ತಾ, ನಿನ್ನ ಮನಸ್ಸಲ್ಲಿರೋ ಮಾತು ಹೇಳ್ಬೇಕು ತಾನೆ ಅಂತ ಹೇಳಿದಾಗ, ಅಲ್ಲ ಗೆಳತಿ, ನಾನು ವಿಚಾರ ಇರೋದನ್ನು ಹೇಳಿಬಿಟ್ಟು ಭಾಗ್ಯವ್ರ ಕೋಪ ಮಾಡಿಕೊಂಡು ಮಾತು ಬಿಟ್ಬಿಟ್ರೆ ಏನು ಮಾಡೋದು ಅಂತ ಹೇಳಿದಾಗ, ಅಯ್ಯೋ ಅದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೊತೀಯ, ಮಾತು ಬಿಟ್ಟರೆ ನಾನಿದ್ದೀನಿ ತಾನೇ, ನಾನು ಮಾತಾಡ್ತೀನಿ, ನಾನು ಒಪ್ಪಿಸ್ತೀನಿ. ಗೆಳತಿ ನೀನು ಅಂದ್ಕೊಂಡಂಗೆ ಸಿಚುವೇಶನ್ ಇಲ್ಲ, ಇದು ಫ್ರೆಂಡ್ಶಿಪ್ ಅನ್ನೋದು ತುಂಬ ದೊಡ್ಡದು ಅಲ್ಲದೆ, ಇದು ಕನ್ನಡಿ ಇದ್ದಂಗೆ, ಒಂದು ಸತಿ ಹೊಡೆದೋದ್ರೆ ತುಂಬ ಕಷ್ಟ, ಆದರೆ ನೀನು ಹೇಳ್ದಂಗೆಲ್ಲ ಆಗೋಲ್ಲ. ಗೆಳತಿ ಒಂದಂತೂ ನಿಜ, ಭಾಗ್ಯ ನನಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದರೆ ಅವರ ಫ್ರೆಂಡ್ಶಿಪ್ಪನ್ನು ಕಳ್ಕೊಳ್ಳೋಕ್ಕೆ ನಾನಂತೂ ಪಡಲ್ಲ. ನಾಳೆ ಅವರ ಇಲ್ಲದೆ ಬದುಕು ನಾನು ಹೇಗೆ ಬದುಕ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಗೆಳತಿ ಅಂತ ಅಂದಾಗ, ಈ ಕಡೆ ಕುಸುಮ ಅವರು ಹೀಗೆ ಇದ್ದರೆ ಹೇಗೂ ನೀವಿಬ್ಬರು ಅಂತ ಹೇಳಿದಾಗ, ಗೆಳತಿ ಇದನ್ನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳಿದ್ದಕ್ಕೆ, ಅದು ಹೇಗೆ ಬಿಡೋಕ್ಕಾಗತ್ತೆ ಹೇಳು, ನೀನು ನಿನ್ನ ಮನಸ್ಸಲ್ಲಿರೋ ಮಾತು ಭಾಗ್ಯನ ಹತ್ರ ಹೇಳ್ಕೊಬೇಕು ಅಂತ ಹೇಳಿದಾಗ, ಇಲ್ಲ ಗೆಳತಿ ಅಂತ ಹೇಳಿದಾಗ, ಅಲ್ಲ ಭಾಗ್ಯನೂ ನೀನು ಇಷ್ಟಪಡ್ತಾ ಇದ್ದಾಳೆ ಅಂತ ಹೇಳಿದಾಗ, ಭಾಗ್ಯ ಅವ್ರು ನಿಮ್ಮ ಹತ್ರ ಹೇಳಿದ್ರಾ, ಇಲ್ಲ ತಾನೇ ಅಂತ ಹೇಳಿದಾಗ, ಭಾಗ್ಯ ಹೇಳಿಲ್ಲ, ಆದರೂ ನನಗೆ ಗೊತ್ತಾಗತ್ತೆ, ಈಗ ನೀನೇ ನೋಡು ಎಷ್ಟು ಒದ್ದಾಡ್ತಾ ಇದೆಯಾ ನಿಮ್ಮ ಪ್ರೀತಿ ಮಾತು ಹೇಳೋಕ್ಕೆ, ಇನ್ನು ಭಾಗ್ಯ ಪಾಪ ಅವಳು ಅಡುಗೆ ಮನೆ ಬಿಟ್ಟೇ ಆಚೆ ಹೋಗಿಲ್ಲ, ಅವಳು ಹೆಂಗೆ ಹೇಳ್ಕೊತಾಳೆ ಅಂತ ಹೇಳಿದಾಗ, ಇಲ್ಲ ಗೆಳತಿ ಅಂದಾಗ, ನೀವಿಬ್ಬರು ಹಿಂಗೆ ಇದ್ದರೆ ಇವತ್ತಿಡೀ ಹಿಂಗೆ ಇರ್ತೀರ, ನಾನೇ ಒಂದು ಹೆಜ್ಜೆ ಮುಂದಿಡ್ತೀನಿ, ಭಾಗ್ಯ ಬಾಮ್ಮ ಇಲ್ಲಿ ಅಂತ ಹೇಳಿ ಭಾಗ್ಯನ ಕರೀತಾರೆ. ಗೆಳತಿ ಏನು ಮಾಡ್ತಾ ಇದೆಯಾ ಅಂದಾಗ, ನೀನು ಸುಮ್ಮನಿರು ಅಂತ ಹೇಳಿ ಆದಿ ಬಾಯಿ ಮುಚ್ಚಿಸ್ತಾರೆ. ಏನತ್ತೆ ಕರೆದ್ರ ಅಂತ ಹೇಳಿ ಭಾಗ್ಯ ಬರ್ತಾಳೆ.
ಈ ಕಡೆ ಆದಿ ಅವ್ರ ಕೈ ಇಟ್ಕೊಂಡು ತಡಿಯೋಕ್ಕೆ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕುಸುಮ ಹೇಳ್ತಾಳೆ, ನೋಡು ಆ ಭಾಗ್ಯ ನನಗೆ ಸುತ್ತಿ ಬಳಸಿ ಎಲ್ಲ ಮಾತಾಡೋಕ್ಕೆ ಬರೋಲ್ಲ, ಏನೇನಿದೆ ನೇರವಾಗಿ ಹೇಳ್ತೀನಿ ಅಂದಾಗ ಹ್ಞೂ ಆಯ್ತತ್ತೆ ಅಂತ ಹೇಳಿ ಕತ್ತಲ್ಲಾಡಿಸ್ತಾಳೆ ಭಾಗ್ಯ. ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ, ನೀನು ನೇರವಾಗಿ ಉತ್ತರ ಕೊಡಬೇಕು ಅಂತ ಹೇಳಿದಾಗ ಸರಿಯತ್ತೆ ಅಂತ ಹೇಳಿ ಹೇಳ್ತಾಳೆ ಭಾಗ್ಯ. ಸರಿ ಹಾಗಾದರೆ ನನ್ನ ಫ್ರೆಂಡು ಆದಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿ ಕೇಳ್ತಾರೆ. ಶ್ರೇಷ್ಠ ಕೋಪದಿಂದ ಬರ್ಬೇಕಾದ್ರೆ ತಾಂಡವ್ ಶ್ರೇಷ್ಠ ನಿಂತ್ಕೋ, ಯಾಕೇನಾಯಿತು ಅಂತ ಹೇಳಿದಾಗ ಇಲ್ಲ ನೀನು ಕೇಸ್ ಹಾಕು, ನಾನಂತೂ ನಿನ್ನ ತಡೆಯಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಫೋನ್ ಮಾಡ್ತಾನೆ ಇರ್ತಾಳೆ ಕನ್ನಿಕಾ. 2-3 ಸತಿ ಕಟ್ ಮಾಡಿದ್ರು ಮಾಡ್ತಾ ಇರ್ತಾಳೆ. ಫೋನ್ ರಿಸೀವ್ ಮಾಡಿ ಏನು ಅಂದಾಗ, ನೋಡು ನನಗೆ ಸ್ವಲ್ಪ ಟೈಮ್ ಕೊಡು, ಎಲ್ಲ ನನ್ನ ಕೈ ಮೀರೋಯ್ತು ಅಂದಾಗ, ಇನ್ನು ನಾನೇ ತಾಂಡವನ್ನ ತಡೆದಿದ್ದೆ, ಕೇಸ್ ಹಾಕೋದು ಬೇಡ ಅಂತ ಹೇಳಿ, ಈಗ ನಾನೇ ತಾಂಡವ್ಗೆ ಹೇಳ್ತೀನಿ ಕೇಸ್ ಹಾಕು ಅಂತ ಹೇಳಿ, ನಿಮ್ಮ ಕಂಪ್ನಿ ರೆಪ್ಯುಟೇಷನ್ ಎಲ್ಲ ಹಾಳಾಗೋಗಲಿ, ಅಲ್ಲದೆ ನೀನು ಅನ್ಫಿಟ್ಟು, ಆಫೀಸಿಗೆ ಅನ್ಫಿಟ್ಟು ನೀನು ಅಂತ ಹೇಳಿ ಕೂಗಾಡಿ ಶ್ರೇಷ್ಠ ಕಟ್ ಮಾಡ್ತಾಳೆ ಮೊಬೈಲನ್ನ. ಈ ಕಡೆ ಕುಸುಮ, ಹೇಳು ಯಾಕತ್ತೆ ಈ ರೀತಿ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ನೋಡು ಆದಿ ಮದುವೆ ಆಗೋಕ್ಕೆ ಫಿಟ್ಟೋ ಅನ್ಫಿಟ್ಟೋ ಹೇಳು ಅಂತ ಹೇಳಿದಾಗ ಈ ಕಡೆ ಶಾಕ್ ಆಗುತ್ತೆ. ಅತ್ತೆ ಏನು ಹೇಳ್ತಾ ಇದ್ದೀರಾ ನೀವು? ಹೌದು, ನಮ್ಮ ಆದಿ ಮದುವೆ ಆಗ್ಬೋದಾ ಆಗಬಾರ್ದಾ ಅದನ್ನು ಹೇಳು, ಆಗೋಕ್ಕೆ ಲಾಯಕ್ಕಿದ್ದಾರೆ ತಾನೇ, ಅವನಿಗೇನು ಕಮ್ಮಿ ಆಗಿದೆ? ನೋಡೋಕ್ಕೆ ಚೆನ್ನಾಗಿದ್ದಾನೆ, ಒಳ್ಳೆ ಕೆಲಸ ಇದೆ, ಹೃದಯವಂತ, ಮೇಯ್ನಾಗಿ ಅವನ ಹೃದಯ ತುಂಬ ಒಳ್ಳೆಯದು ಅಂತ ಹೇಳಿದಾಗ ಈ ಕಡೆ ಭಾಗ್ಯ, ಅತ್ತೆ ಆದರೆ ಇದು ನಾನು ಹೇಗೆ ಹೇಳೋಕ್ಕಾಗತ್ತೆ ಹೇಳಿ, ಮದುವೆ ಅಂದರೆ ಅವ್ಳ ಮನಸ್ಸಿಂದ ಬರಬೇಕಲ್ವಾ ಅಂತ ಹೇಳಿದಾಗ, ನೀನೇ ಕೇಳು ಭಾಗ್ಯ, ಅವ್ನ ಮದುವೆ ಆಗ್ತಾನಾ ಇಲ್ವಾ ಅಂತ ಹೇಳಿ ಭಾಗ್ಯನಿಗೆ ಹೇಳ್ತಾರೆ. ಈ ಕಡೆ ಆದಿ ಅಂತೂ ಗಾಬರಿಯಿಂದ ಈ ಫ್ರೆಂಡ್ ಏನೇನು ಮಾಡ್ತಾರೋ ಏನೋ ಅಂತ ಹೇಳಿ ಗಾಬರಿ ಆಗ್ತಾನೆ. ಏನೋ ಮಾಡ್ತಾರೆ ಅಂತ ಹೇಳಿ ಆದಿ ಅಂದ್ಕೊತಾ ಇರ್ತಾನೆ. ಕೇಳು ಭಾಗ್ಯ ನೀನು ಅಂತ ಹೇಳಿದಾಗ, ಅಲ್ಲ ಅತ್ತೆ ನಾನು ಹೇಗೆ ಕೇಳೋದು ಅಂದಾಗ, ನೀವಿಬ್ಬರು ಫ್ರೆಂಡು ತಾನೇ, ಕ್ಲೋಸ್ ಫ್ರೆಂಡು, ಕೇಳೋ ಹಕ್ಕಿರತ್ತೆ ತಾನೇ ನಿಮಗೆ, ಕೇಳು ಅಂತ ಹೇಳಿದಾಗ, ನೋಡು ನನ್ನ ಫ್ರೆಂಡ್ ಹೇಳ್ತಾ ಇದ್ದಾರೆ ಈ ವಯಸ್ಸಲ್ಲಿ ಮದುವೆ ಎಲ್ಲ ಸರಿ ಹೋಗುತ್ತಾ, ಅಲ್ದಿರ ಈ ವಯಸ್ಸಲ್ಲಿ ಲವ್ ಎಲ್ಲ ಮಾಡೋಕ್ಕಾಗತ್ತಾ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಂತ ಹೇಳಿ ಸುಮ್ಮನಾಗ್ತಾಳೆ. ಅದನ್ನು ನೋಡಿಬಿಟ್ಟು ಭಾಗ್ಯ ಸುಮ್ಮನೆ ನಿಂತ್ಕೊತಾಳೆ. ಆದರೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಈ ಕಡೆ ಭಾಗ್ಯ ಆದಿಗೆ ಹೇಳ್ತಾಳೆ, ನೋಡಿ ಈ ವಯಸ್ಸಲ್ಲಿ ಅನ್ನೋದು ಲೆಕ್ಕಕ್ಕೆ ಬರಲ್ಲ, ಆದರೆ ಸಂಗಾತಿ ಅನ್ನೋದು ಮನಸ್ಸಿಗೆ ಹತ್ತಿರ ಆಗಬೇಕು, ಒಬ್ಬರು ಕಷ್ಟಕ್ಕೆ ಒಬ್ಬರು ನೆರವಾಗಬೇಕು, ಮನಸ್ಸಲ್ಲಿ ಇಬ್ಬರಿಗೂ ಪ್ರೀತಿ ಮೂಡಿದರೆ ಮದುವೆಗೆ ಯಾವ ವಯಸ್ಸಿನ ಅಂತರನೂ ಇರಲ್ಲ ಅಂತ ಹೇಳಿ ಆದಿಗೆ ತಿಳಿಸ್ತಾ ಇರ್ತಾಳೆ. ಇದು ಇವತ್ತಿನ ಸಂಚಿಕೆ ಪೂರ್ತಿ ವಿಡಿಯೋ ನೋಡಿ, ಹಾಗೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.